ಇಲ್ಲಿ ಈಕ್ವೇಷನ್ ಕೊಟ್ಟವ್ರೆ y = x² - 14x + 22 ಅಂತ. ಇವಾಗ y ಮಿನಿಮಮ್ ಆದರೆ x ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯಬೇಕು. ಇವಾಗ ಯಾವ ಥರ ಕಂಡುಹಿಡಿಯೋದು ಇದು? y ಅನ್ನೋದು ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟವ್ರೆ. ಇದು ಯಾವ ಈಕ್ವೇಷನ್ ಅಂದರೆ ಪ್ಯಾರಾಬೋಲಾದ ಈಕ್ವೇಷನ್ನು. ಅದರಲ್ಲಿ y ಮಿನಿಮಮ್ ಅಂದರೆ ಈ ವ್ಯಾಲ್ಯೂ ಕಂಡುಹಿಡಿಯಬೇಕು, ಅದರದ್ದು ವರ್ಟೆಕ್ಸ್ ವ್ಯಾಲ್ಯೂನ. ಈ ವರ್ಟೆಕ್ಸ್ ಅಂದರೆ ಯಾವ ಥರ ಕಂಡುಹಿಡಿಯೋದು ಇದು? ವರ್ಟೆಕ್ಸ್ ವ್ಯಾಲ್ಯೂ ಅಂದರೆ ಅದನ್ನು ಈ ಥರ ಕಂಡುಹಿಡಿಬೋದು. ವರ್ಟೆಕ್ಸಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂದರೆ y ಮಿನಿಮಮ್ ಇದ್ದಾಗ ಅದನ್ನು -b/2a ಅಂತ ಮಾಡಿರ್ತಾರೆ. ಆವಾಗ ಎಷ್ಟು? -b ಅಂದರೆ ಈ ಪಾರ್ಟು -14 ಅನ್ನೋದು b, ಇದು a, ಇದು b ಮತ್ತು ಇದು c ಆಗಿರ್ತದೆ. b ಎಷ್ಟು ಇದರಲ್ಲಿ? -14 -14/2a. ಇಲ್ಲಿ ಏನು ಇಲ್ಲ ಅಂದರೆ ಒಂದು x² ಅಂತ, ಅಲ್ಲಿಗೆ 1 ಅನ್ನೋದು a ಇದರಲ್ಲಿ. 2 ಟೈಮ್ಸ್ ಆಫ್ 1 -+ ಆಗ 14 ಉಳಿತದೆ, ಇಲ್ಲಿ 2 ಉಳಿತದೆ. 2 1 2 7 14. ಆವಾಗ x ಅನ್ನೋದು 7 ಇದರಲ್ಲಿ, ವರ್ಟೆಕ್ಸ್ ಇದರಲ್ಲಿ. ಬಾಯ್.